ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು, ಬೇಗ ಹಾಕುವಂಥ ಡಿಸೈನು, ಬಟ್ ಅಷ್ಟು ಈಸಿ ಅಂತ ಗೊತ್ತಾಗಲ್ಲ. 1 ಅವರ್ ಒಳಗೆ ನೀವು ಡಿಸೈನ್ ಹಾಕ್ಬಿಡ್ಬೋದು. ತುಂಬ ಈಸಿ ಇದೆ. 10 ನಂಬರ್ ನೀಡಲ್ಲಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಅದು ನಡೆಯುತ್ತೆ. ಸೊ ನೋಡೋಕ್ಕೆ ಹಂಗೆ ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ. ನೀವು 1 ಅವರ್ ಒಳಗೆ ತುಂಬ ಈಸಿಯಾಗಿ ಬೇಗ ಹಾಕಿದ್ದೀರ ಅಂತ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಸ್ಟಾರ್ಟಿಂಗ. ಸೊ 1 ಆರ್ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವನ್ 1 ಟೈಮ್ ಆದರೂ ಸಾಕು, ಯಾಕಂದರೆ ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವಿಲ್ಲಿ. ಸೊ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೊಳ್ಬೋದು. ಪಕ್ಕದಲ್ಲಿ ಇನ್ನೂ 1 ಟೈಮ್ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಸರ್ತಿ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ಲಿ ಹಾಕಿ ದಾರನ ತಂದು ಒಂದರ ದಾರದಲ್ಲಿ ಈ ದಾರನ ಎಳ್ಕೊಳ್ಬೇಕು, ಲಾಕ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ, ಸೊ ಆಲ್ಮೋಸ್ಟ್ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಒಂದೇ 1 ಪಾಯಿಂಟಷ್ಟು ಗ್ಯಾಪ್ನ ಬಿಡೋಣ. ಸೊ ತುಂಬ ಬಿಡಬಾರ್ದು, ಗ್ಯಾಪ್ ಕಾಣಿಸುತ್ತೆ. ಕಡಿಮೆನೂ ಬಿಡಬಾರ್ದು, ಹತ್ರ ಚೆನ್ನಾಗಿ ಅನಿಸಲ್ಲ. ಸೊ 3 ದಾರ ಇರುತ್ತೆ ನೀಡಲ್ ಮೇಲೆ. 3 ದಾರ ಸೇರಿ 1 ಮಾಡ್ಕೋತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕದ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೊ 3 ದಾರನ ಸೇರಿ 1 ಮಾಡ್ಕೋಬೇಕು. ಸೊ 3 ದಾರನ ಸೇರಿ ಒಂದು ಕಡೆ ಈ ಥರ 1 ಮಾಡ್ಕೊಳ್ಳೋಣ. ದಾರನ ಎಳ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶೆ ಎಲ್ಲ ಸೇಮ್ ಲೆಂತಲ್ಲಿ ನೀಟಾಗಿ ಒಂದೇ ಥರ ಬರಬೇಕು. ಸೊ 2 ಸತಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ ಫ್ರೆಂಡ್ಸ್. ಇವನ್ 3 ಸತಿ 4 ಸತಿ ಕೂಡ ನೀವು ಹಾಕೋಬೋದು. ಸ್ಟಾರ್ಟಿಂಗ್ ಅದು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಅಥವಾ 4 ಚೈನ್ ಹಾಕ್ಕೊಳ್ಳಿ. ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಳ್ಳೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು. ಸೊ 4 ಚೈನಿಂದ 5 ಚೈನ್ ಕೂಡ ನೀವು ಹಾಕ್ಕೋಬೋದು ಕುಚ್ಚು ಕಟ್ಟಕ್ಕೆ. ನಾನು ಇಲ್ಲಿ 3 ಹಾಕ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು ಈ 3 ದಾರ ಸೇರಿ 1 ಮಾಡ್ಕೊತೀನಿ. ಈ 3 ದಾರನ ಸೇರಿ 1 ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಿ. ಒಟ್ಟು 4 ಟೈಮ್ಸ್ ಅಂದ್ಕೊಳ್ಳಿ. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿದ್ದೀನಿ. 3 ಚೈನ್ ಆದಮೇಲೆ ಇದನ್ನು ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟು 7 ಸತಿ ಹಾಕ್ತೀನಿ ಫ್ರೆಂಡ್ಸ್. 6ರಿಂದ 7 ಟೈಮ್ ನಾವಿಲ್ಲಿ ಹಾಕ್ಕೊಳ್ಳೋಣ. 6 ಸತಿ ಅಥವಾ 7 ಸತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗೋಣ. ಸೊ ಇಲ್ಲಿ 7 ಸತಿ ನಾನು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಸ್ಟಾರ್ಟಿಂಗ್ 3 ಟೈಮ್ಸ್ 3 ಚೈನ್ ಮತ್ತು 7 ಟೈಮ್ಸ್ ಮಾಡಿದ್ದೀನಿ ಹಾಫ್ ಡಬಲ್ ಕ್ರೋಶೆನ. 7 ಟೈಮ್ಸ್ ಆದ ತಕ್ಷಣ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ಬೇಕು ನಾವು. ಇವನ್ ಡಬಲ್ ಕ್ರೋಶೆ ಆದರೂ ಆಗುತ್ತೆ. ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಂದು 5 ಚೈನ್ ಅಷ್ಟು ಗ್ಯಾಪ್, 1/2 ಇಂಚಷ್ಟು ಗ್ಯಾಪ್ನ ಬಿಟ್ಬಿಟ್ಟು ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಬಟ್ಟೆಗೆ ಡೈರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇದೆ ಇವಾಗ ನೀಡಲ್ ಮೇಲೆ. 4 ದಾರ ಇದೆ ಅಲ್ವಾ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆ ಆಯಿತು. ಒಂದು ಲೆಂತ್ ಇರೋ ಕಂಬ ಆಯಿತು. ಟ್ರಿಪಲ್ ಕ್ರೋಶೆ ಆಯ್ತಲ್ವ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ಕಂಬ ಟ್ರಿಪಲ್ ಕ್ರೋಶೆ ಏನಿದೆ ಅದ್ರ ಕೆಳಗಡೆ ನೀಡಲ್ನ ಹಾಕ್ತೀನಿ. ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಹಾಗೆ ಇಟ್ಕೋಬೇಕು. ಥ್ರೆಡ್ 3 ಥ್ರೆಡ್ ಇದೆ ಅಲ್ವಾ ನೀಡಲ್ ಮೇಲೆ, ಅದನ್ನು ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ನಾವೇನು ಕಂಬ ಮಾಡಿದ್ದೀವಿ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. ಇನ್ನೂ 3 ದಾರ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅಲ್ಲೇ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ ನಾನು 6 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ಯಾವಾಗಲೂ ನಾವು 4 ಅಥವಾ 5 ಟೈಮ್ಸ್ ಪಫ್ ಮಾಡ್ತಾಯಿದ್ವಿ. ಜಸ್ಟ್ ಇದರಲ್ಲಿ ಪಫ್ಫೇ ಆರ್ಚ್ ಆಗುತ್ತೆ, ಡಿಸೈನ್ ಅದೇ ಅಲ್ವಾ ಅಂದ್ಬಿಟ್ಟು ನಾನಿಲ್ಲಿ 6 ಟೈಮ್ಸ್ ಇನ್ನೊಂದು ಟೈಮ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ತಿಕ್ಕಾಗಿ ಬರಲಿ. ಇವನ್ 5 ಟೈಮ್ಸ್ ಕೂಡ ಕರೆಕ್ಟಾಗೇ ಇರುತ್ತೆ. ಸೊ ನಾನಿಲ್ಲಿ 6 ಟೈಮ್ಸ್ ಹಾಕ್ಕೊಂಡು ನೋಡಿ, ಈ ಥರ 6 ಟೈಮ್ ಮಾಡಿಕೊಂಡು ಎಲ್ಲ ಥ್ರೆಡ್ಸ್ ಇರುತ್ತೆ ಅಲ್ವಾ, ಎಲ್ಲ ಥ್ರೆಡ್ಗೂ 1 ಟೈಮ್ ನಾನು ಈ ರೀತಿ ದಾರನ ಎಳ್ಕೊಂಡು ಬರ್ತೀನಿ. ನೀಡಲಿಂದ 1 ಟೈಮು ದಾರನ ಎಳ್ಕೊಂಡು ಬಂದು ಎಲ್ಲ ಸೇರಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಎಲ್ಲ ಈ ರೀತಿ ಇಳ್ಕೊಂಡು ಬಂದು ಲಾಕ್ ಮಾಡಿದ್ರೆ ನಮಗಿಲ್ಲಿ ಟ್ರಯಾಂಗಲ್ ಶೇಪ್ ಪಫ್ ರೆಡಿ ಆಗುತ್ತೆ. ಸೊ ಅದು ಪಫ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೇಮ್ ಯಾವ ಪಾಯಿಂಟಲ್ಲಿ ನಾನು ತೊಗೊಂಡಿದ್ದೆ ಥ್ರೆಡ್ನ ಹಾಕಿದ್ದೆ ನೀಡಲ್ನ, ಅದೇ ಪಾಯಿಂಟಲ್ಲಿ
ಸೇಮ್ ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತಂದು, ಇವಾಗ ಕೂಡ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಆಯಿತು. ಟ್ರಿಪಲ್ ಕ್ರೋಶೆ ಆದ ತಕ್ಷಣ 2 ಚೈನ್ಸ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ ದಾರ 1 ಟೈಮ್ ಸುತ್ತಕೊಂಡು ಈ ಕಂಬ ಏನಿದೆ ಕಂಬದ ಕೆಳಗಡೆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ ಮತ್ತೆ 6 ಟೈಮ್ಸ್ ಮಾಡ್ತೀನಿ. ಈವನ್ 5 ಟೈಮ್ಸ್ ಕೂಡ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆ ಓವರ್ಲೆಪ್ ಅನಿಸುತ್ತೆ ಅವ್ರು 6 ಟೈಮ್ಸ್ ಎಲ್ಲ ಮಾಡಿಬಿಡಿ, 5 ಟೈಮ್ಸ್ ಅಷ್ಟೇ ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ ಎಲ್ಲ ಇರ್ತೀವಲ್ಲ 5 ಸರ್ತಿ ಸಾಕು. ಸೊ 5 ಟೈಮ್ಸ್ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ಈ ಎಲ್ಲ ಥ್ರೆಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಎಲ್ಲ ಥ್ರೆಡ್ಡಿಗೂ ಸೇರಿ 1 ಟೈಮ್ ನಾನು ದಾರ ತೊಗೊಳ್ಬೇಕು. ಈ ಎಲ್ಲ ಥ್ರೆಡ್ಸ್ ಇರುತ್ತೆ ಅಲ್ವಾ, ಸ್ವಲ್ಪ ಲೂಸ್ ಮಾಡ್ಕೊಂಡು ನೀಡಲಲ್ಲಿ ಎಲ್ಲದಕ್ಕೂ ಸೇರಿ 1 ಟೈಮೇ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಎಲ್ಲ ಸೇರಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೇಮ್ ಅದೇ ಥರ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಇನ್ನೂ 1 ಪಫ್. ಈ ರೀತಿ 5 ಟೈಮ್ಸ್ ಪಫ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈವನ್ 4 ಟೈಮ್ ಹಾಕ್ಬೋದು. ನೀವು ಸೆಂಟರಲ್ಲಿ 1 ಬೀಡ್ ಆ್ಯಡ್ ಮಾಡೋಂಗಿದ್ರೆ 4 ಪಫ್ ಕೂಡ ಹಾಕ್ಕೋಬೋದು, ಇಲ್ಲ 5 ಈ ರೀತಿ ಮಾಡ್ಕೋಬೋದು. 1 ಬೀಡ್ ಕೂಡ ಆ್ಯಡ್ ಮಾಡಿರೋ ಆರ್ಚ್ನ ನೆಕ್ಸ್ಟ್ ಸೆಕೆಂಡ್ ಆರ್ಚಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. ಇದಕ್ಕೆ ಯಾವುದೇ ಬೀಡನ್ನ ಆ್ಯಡ್ ಮಾಡ್ತಾಯಿಲ್ಲ, ಇದು ವಿತೌಟ್ ಬೀಡ್ಸ್ ಡಿಸೈನಾಗಿ ನಾವು ತೊಗೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಪಫ್ ಅಲ್ವಾ, ಪಫ್ ಹೈಲೈಟಾಗಿ ಕಾಣುತ್ತೆ ಫ್ರೆಂಡ್ಸ್, ತಿಕ್ಕಾಗಿರುತ್ತೆ, ಎಂಬೋಸಿಂಗಾಗಿ ಕಾಣುತ್ತಲ್ವ, ಚೆನ್ನಾಗಿ ಅನಿಸುತ್ತೆ. ಸೊ 6 ಟೈಮ್ಸ್ ಈ ರೀತಿ ಮಾಡಿಬಿಟ್ಟು ಎಲ್ಲ ಥ್ರೆಡ್ಸ್ನೂ ಒಂದೇ ಸತಿ ಹೇಳ್ಕೊಂಡು ಬಂದು ಲಾಕ್ ಮಾಡ್ಕೊಳ್ಳೋದಷ್ಟೇ. ಮತ್ತು ಇದೇ ರೀತಿ ಇನ್ನೂ 2 ಹಾಕ್ತೀನಿ, ಇನ್ನೂ 2 ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಒಟ್ಟು 5 ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್. 5 ಹಾಕಿದ್ರೆ ಒಂದು ಆರ್ಚ್ ಅಷ್ಟು ನಿಮಗೆ ಲೆಂತ್ ಬರುತ್ತೆ, ಆರ್ಚ್ ಅಷ್ಟು ಕವರ್ ಆಗುತ್ತೆ. ಅದಕ್ಕೆ ನೀಡಲ್ ಮೇಲೆ ದಾರ ಸುತ್ತಕೊಂಡು, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೋಡಿ, ಸ್ಟಾರ್ಟಿಂಗ್ ಎಷ್ಟು ನಾವು ಮೆಜರ್ಮೆಂಟಲ್ಲಿ ಗ್ಯಾಪ್ ಇರುತ್ತೆ ಅಷ್ಟೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಈ 3 ದಾರ ಏನಿರುತ್ತೆ ಅದನ್ನು ಒಂದೇ ಸತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹಾಫ್ ಡಬಲ್ ಕ್ರೋಶೆ 7 ಟೈಮ್ಸ್ನ ಹಾಕ್ತೀನಿ ನಾನಿಲ್ಲಿ. ಸೊ 7 ಟೈಮ್ಸ್ ಹಾಕಿ ಮತ್ತು 3 ಚೈನ್ ಹಾಕಿ ಮತ್ತು 7 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಹಾಫ್ ಡಬಲ್ ಕ್ರೋಶೆ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ ಅದು ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈವನ್ ಸಿಂಗಲ್ ಕ್ರೋಶೆ ನೀವು ಡಬಲ್ ಕ್ರೋಶೆಗಿಂತ ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಅಂದರೆ ಸಿಂಪಲ್ ಡಿಸೈನ್ಸ್ಗೆಲ್ಲ ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿರಲಿ, ಬ್ರೈಡಲ್ ಆಗಿರಲಿ, ಹಾಫ್ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆಗಿಂತ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆಗಿಂತ ಈ ಹಾಫ್ ಡಬಲ್ ಕ್ರೋಶೆ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ನಾನು 7 ಟೈಮ್ಸ್ ಹಾಕಿದ್ದೀನಿ. 3 ಚೈನ್ ಅಥವಾ 4 ಚೈನ್ ಹಾಕ್ಕೊಳ್ಳಿ. 3 ಅಥವಾ 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅದನ್ನು ಕೂಡ ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ 7 ಟೈಮ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದ್ರು ಓವರ್ಲಾಪ್ ಆಯಿತು ಅಂದರೆ ನೀವು 6 ಟೈಮ್ಸ್ ಮಾಡಬೇಡಿ, ರೋಲು 5 ಟೈಮ್ಸ್ ಅಷ್ಟೇ ಸಾಕು. ಹಾಗೂ ಆಯಿತು ಅಂದರೆ ನೀವು 5 ಪಫ್ಸ್ ಹಾಕಬೇಡಿ ಫ್ರೆಂಡ್ಸ್, 4 ಪಫ್ ಹಾಕಿ ಬೇಕಂದರೆ ಸೆಂಟ್ರಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಥರ ಮಾಡ್ಕೋಬೋದು, ಇಲ್ಲ 4 ಪಫ್ ಹೋದ್ರೂ ಸಾಕಾಗುತ್ತೆ. ಬಟ್ ತುಂಬ ನೀಟಾಗಿದೆ ಡಿಸೈನು. ಸೊ ಇದೇ ರೀತಿಯಲ್ಲಿ ನಾನು ನಾರ್ಮಲ್ ಆರ್ಚು ಬೀಡ್ ಹಾಕಿ ಆರ್ಚ್ ಎಲ್ಲ ಮಾಡಿದ್ದೀನಿ. ಪಫ್ ಡಿಸೈನೆಲ್ಲ ಆರ್ಚ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಖಂಡಿತ ಸಾರಿಗೆ ಟ್ರೈ ಮಾಡಿ. ಏನೋ ಬಿಗಿನರ್ಸ್ ಕೂಡ ನೀವು ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಮಾಡಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಬೇಕು. ಗ್ಯಾಪಲ್ಲಿ ಹೋಗಿ ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಇದು 5 ಟೈಮ್ಸ್ ಈ ಥರ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ನಿಮಗೆ ತುಂಬ ನೀಟಾಗಿ ಬರುತ್ತೆ. ಸೊ ಈ ಥರ 5 to 6 ಟೈಮ್ಸ್ ಮಾಡ್ತಾಯಿದ್ದೀನಿ. ಇವನ್ 4 ಅಥವಾ 5 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ತುಂಬ ಈಸಿಯಾಗಿ ಬೇಗ ಹಾಕೋಬೋದು ಫ್ರೆಂಡ್ಸ್. ನಾರ್ಮಲ್ ಆರ್ಚ್ಗಿಂತ ಈ ಪಫ್ ಹಾಕೋ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ಓನ್ಲಿ 5 ಪಫ್ ಇಡ್ಸುತ್ತೆ ಅಷ್ಟೇ ಒಂದೇ ಒಂದು ಆರ್ಚಿಗೆ, ಬೇಗ ಆಗೋಗುತ್ತೆ ನಿಮಗೆ. ಸೊ ಅಂತ ಏನು ಟಫ್ ಅನಿಸಲ್ಲ, ಟೈಮ್ ತೊಗೊಳಲ್ಲ. ಬೀಡ್ ಲಾಕ್ ಮಾಡ್ಕೊಳ್ತೀನಿ ಈ ಥರ, ಮತ್ತು 5 ಮಾಡ್ಕೋತೀನಿ ಫ್ರೆಂಡ್ಸ್. ಸೆಂಟ್ರ್ ಪಫ್ಗೆ ನಾನು 2 ಚೈನ್ ಮಾಡ್ಕೋತೀವಿ ಅಲ್ಲ ಸ್ಟಾರ್ಟಿಂಗ್ ಕಂಬ ಹಾಕಿದ ತಕ್ಷಣ,
ಒಂದು ಚೈನ್ ಮಾಡಿಕೊಂಡು ಸೆಕೆಂಡ್ ಚೈನ್ಗೆ ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಒಂದು ಬೀಡನ್ನ ಆ್ಯಡ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಬೇಕಂದರೆ 4 ಪಫ್ ಹಾಕಿ ಸೆಂಟ್ರ್ ಬೀಡ್ ಹಾಕ್ಬೋದು, ಇಲ್ಲ 5 ಪಫ್ ಹಾಕಿ ಸೆಂಟ್ರ್ ಈ ಥರ ಪಫ್ ಕೆಳಗಡೆ ಪಫ್ ಮೇಲೆಗಡೆ ನಾವು ಬೀಡನ್ನ ಅಟ್ಯಾಚ್ ಮಾಡ್ಬೋದು. 2 ಚೈನ್ಸ್ ಹಾಕ್ತೀವಲ್ಲ, ಸೆಕೆಂಡ್ ಚೈನಲ್ಲಿ ನಾನು ಬೀಡ್ ಹಾಕಿದ್ದೀನಿ, ಈ ಥರ ಕಾಣಿಸುತ್ತೆ. ಸೊ ವಿತ್ ಬೀಡಾದರೂ ಮಾಡ್ಕೋಬೋದು, ವಿತೌಟ್ ಬೀಡಾದರೂ ಮಾಡ್ಕೋಬೋದು. ಫಿನಿಶಿಂಗ್ ನೋಡ್ಬೋದು ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೊ ಖಂಡಿತ ಇದೇ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ತುಂಬ ಸಿಂಪಲ್ ಡಿಸೈನ್ ಅಲ್ವಾ, ಕಾಟನ್ ಸಿಲ್ಕು, ಸಾಫ್ಟ್ ಸಿಲ್ಕು, ಮೈಸೂರು ಸಿಲ್ಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೀವು ಡೈರೆಕ್ಟಾಗಿ ಬರೀ 5 ಕಂಬ ಹಾಕಿದ್ದೀವಿ ಅಷ್ಟೇ ಸಾರಿಗೆ. ಸೊ ಯಾವಾಗಲೂ 8, 10 ಹಾಕ್ತಾಯಿದ್ವಿ ನಾವು, ಆರ್ಚ್ ಇಷ್ಟು ಕಂಪ್ಲೀಟಾಗಿ ಬರೋಕ್ಕೆ. ಈ ಪಫ್ ಡಿಸೈನ್ ಆಗಿರೋದ್ರಿಂದ ಬರೀ 5 ಕಂಬಕ್ಕೆ 5 ಪಫ್ ಮಾಡಿದ್ದೀವಿ ಅಷ್ಟೇ ಡೈರೆಕ್ಟ್ ಸಾರಿಗೆ. ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಡಿಸೈನು, ಬೇಗ ಕೂಡ ಆಗೋಗುತ್ತೆ. ಖಂಡಿತ ಟ್ರೈ ಮಾಡಿ, ನೀಟ್ ಲುಕ್ ಬರುತ್ತೆ ನಿಮಗೆ. ಇದಕ್ಕೆ ಪ್ರೈಸ್ ಬಂದು 350 ಅಬೋ ಚಾರ್ಜ್ ಮಾಡಬೇಕು. ಕಡಿಮೆ ಜಾಸ್ತಿ ಪ್ಲೇಸಸ್ಸು ಡಿಪೆಂಡ್ ಆಗುತ್ತೆ, ಟೈಮ್ ಸೇವಿಂಗು, ಫಿನಿಶಿಂಗು ಎಲ್ಲ ಕೌಂಟ್ ಆಗುತ್ತೆ, ನೋಡಿಕೊಂಡು ನೀವು ಮಾಡ್ಕೋಬೋದು. ಸೊ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋಗಿಂತ ಡೈರೆಕ್ಟಾಗಿ ಡಿಸೈನ್ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ದಲ್ಲ, ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡೋಣ ಮರಿಬೇಡಿ. ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಡಿಸೈನು. ಪಫ್ ಯಾವಾಗಲೂ ಎಂಬೋಸಿಂಗ್ ಇರುತ್ತೆ ಅಲ್ವಾ, ಸ್ವಲ್ಪ ಲುಕ್ ಎಲಿಗೆಂಟ್ ಲುಕ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.